ಕೊಟ್ಟಿದ್ರು, ಹೇಗೆ ಮಾತಿಗೆ ತಪ್ಪಿಸ್ಕೊಂಡ್ರು ಅನ್ನೋದನ್ನೆಲ್ಲ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಖರ್ಗೆಯವರು, ಡಿ ಕೆ ಶಿವಕುಮಾರ್ ಅವರು ಅವನ್ನೆಲ್ಲ ಹೇಳಿದ್ದಾರೆ ಅಲ್ವಾ, ಅವೆಲ್ಲ ಹೇಳಿದ್ದಾರೆ. ಮತ್ತೆ ನಾನು 5 ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದನ್ನು ಕೂಡ ಪ್ರಸ್ತಾಪ ಮಾಡಕ್ ಹೋಗಲ್ಲ. ನಾವು 5 ಗ್ಯಾರಂಟಿ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು. ನಾವು ಚುನಾವಣಾ ಸಂದರ್ಭದಲ್ಲೇ ಬಡವರಿಗೆ, ಈ ರಾಜ್ಯದ ಬಡವರಿಗೆ, ಈ ದೇಶದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತೀವಿ. ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಈಗ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಏರಿಕೆ ಆಗ್ಬಿಟ್ಟಿದೆ. ಪೆಟ್ರೋಲ್ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಡೀಸೆಲ್ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಗ್ಯಾಸ್ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಗೊಬ್ಬರದ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಜೀವನ ಮಾಡೋದು ಕಷ್ಟ ಅಲ್ವಾ? ಬಡವರು ಜೀವನ ಮಾಡೋದು ಕಷ್ಟ ಅಲ್ಲ ಈ ಬೆಲೆ ಏರಿಕೆನಲ್ಲಿ. ಅದಕ್ಕೋಸ್ಕರ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. ಆ ಮೂಲಕ ಬಡವರ ಕೈಗೆ ದುಡ್ಡು ಕೊಡಬೇಕು, ಬಡವರ ಕೈಗೆ ದುಡ್ಡು ಕೊಡಬೇಕು. ಆ ಬಡವರ ಕೈಗೆ ದುಡ್ಡು ಕೊಟ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ದುಡ್ಡಿದ್ರೆ ತಾನೇ ನಾವು ಅಂಗಡಿಗೆ ಹೋಗೋದು, ದುಡ್ಡಿದ್ರೆ ತಾನೇ ಹೋಟ್ಲಿಗೆ ಹೋಗೋದು, ದುಡ್ಡಿದ್ರೆ ತಾನೇ ಬಟ್ಟೆ ತಗೊಳಕ್ ಹೋಗೋದು, ದುಡ್ಡಿದ್ರೆ ತಾನೇ ಶಾಲೆಗೆ ಕಳಿಸೋದು ಮಕ್ಕಳನ್ನ, ದುಡ್ಡಿದ್ರೆ ತಾನೇ ಚಿನ್ನ ಮಾಡ್ಕೊಳ್ಳೋದು. ನಾನು ಇವತ್ತು ಬರುವಾಗ ನೋಡ್ಕೊ ಬಂದೆ, ಒಬ್ಬ ಹೆಣ್ಣುಮಗಳು ಕೊಪ್ಪಳದವಳು, ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಸೇರಿದವರು. ಅವಳು ಹೇಳ್ತಾ ಇದ್ಲು, ಒಂದು ಚಿನ್ನದ ಸರ ಮಾಡಿಸ್ಕೊಂಡಿದ್ದಾಳೆ. ಈ ಚಿನ್ನದ ಸರ ಹೆಂಗಮ್ಮ ಮಾಡಿಸ್ಕೊಂಡೆ ಅಂತೇಳಿ ಪ್ರೆಸ್ನವ್ರು ಕೇಳ್ತಾರೆ. ಇಲ್ಲ, ಸಿದ್ದರಾಮಯ್ಯನವರು 2,000 ರೂಪಾಯಿ ಕೊಟ್ಟಿದ್ರಲ್ಲ, ಆ ದುಡ್ಡನ್ನ ಉಳಿಸಿ ಚಿನ್ನದ ಸರ ಮಾಡಿಸ್ಕೊಂಡಿದ್ದೀನಿ ಅಂತ ಚಿನ್ನದ ಸರ ಮಾಡ್ಕೊಂಡಿದ್ದಾರೆ ಅಂತ. ನಾನು ಅರಸೀಕೆರೆಗೆ ಹೋಗಿದ್ದೆ. ಅರಸೀಕೆರೆಯಲ್ಲಿ ಒಬ್ಬ ಹೆಣ್ಣುಮಗಳು ಒಂದು ಹೂನಾರ ಹಿಡ್ಕೊಂಡು ಬಂದಿದ್ಲು. ನಾನು ಇದೇನಪ್ಪ ಭಾಷಣ ಮಾಡಿ ಕೆಳಗಡೆ ಹೋದಾಗ ಆ ಹೂನಾರ ಏನಪ್ಪ ಅಂತಂದ್ರೆ, ಆ ಯಮ್ಮ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದ್ರಲ್ಲ, ಆ ಟಿಕೆಟ್ ಎಲ್ಲೆಲ್ಲಿ ಹೋಗಿದ್ರಲ್ಲ ಅಷ್ಟೊಂದು ಟಿಕೆಟ್ ತಗೊಂಡಿದ್ದಾರೆ. ಆ ಟಿಕೆಟ್ನೆಲ್ಲ ಸೇರಿ ಒಂದು ಹೂನಾರ ಮಾಡಿದ್ದಾರೆ. ನನಗೆ ಕೆಳಗೆ ಇಳಿದಾಗ, ಸರ್ ನೀವು ಶಕ್ತಿ ಯೋಜನೆ ಮಾಡಿ ಫ್ರೀಯಾಗಿ ಬಸ್ನಲ್ಲಿ ನಮಗೆಲ್ಲ ತಿರುಗಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಟಿಕೆಟ್ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದೀವಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸೇರಿಸಿ ಹೂನಾರ ಮಾಡಿದ್ದೀನಿ, ನಿಮ್ಗೆ ಹಾಕ್ತೀನಿ ಅಂತೇಳಿ ಹಾಕಿದ್ರು. ಇದು ನಿಜವಾಗಿ ಬಡವರಿಗೆ ಸಹಾಯ ಮಾಡೋದಲ್ವಾ? ಬಸ್ನಲ್ಲಿ ಫ್ರೀ, ಕರೆಂಟ್ ಕಟ್ಟಾಗಿಲ್ಲ, 2,000 ರೂಪಾಯಿ ತಿಂಗಳು ಸಿಗ್ತದೆ, 5 kg ಅಕ್ಕಿಗೆ ದುಡ್ಡು ಸಿಗ್ತದೆ. ಮತ್ತೆ ನಿರುದ್ಯೋಗಿ ಯುವಕರಿಗೆ 2 ವರ್ಷದವರೆಗೆ 3,000 ರೂಪಾಯಿ ಕೊಡ್ತೀವಿ. ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ಇವೆಲ್ಲ ದುಡ್ಡು ಉಳಿತದಲ್ವಾ? ಒಂದು ತಿಂಗಳಿಗೆ ಕನಿಷ್ಠ ಪಕ್ಷ 5,000 to 6,000 ರೂಪಾಯಿ ಉಳಿತಾಯ ಆಗ್ತದೆ. ಒಂದು ತಿಂಗಳಿಗೆ 5,000 to 6,000 ರೂಪಾಯಿ ಉಳಿತಾಯ ಆಗ್ತದೆ. ನಾನು ಯಾಕೆ ಕೊಡ್ತಾ ಇದ್ದೀನಿ ಇವನ್ನೆಲ್ಲ ಅಂತಂದ್ರೆ, ಬಡವರು ಅವ್ರ ಕಷ್ಟ ಅರ್ಥ ಮಾಡ್ಕೊಂಡು, ನಾನು ಕೂಡ ಹಳ್ಳಿಯಿಂದ ಬಂದವನು, ಹಳ್ಳಿ ಕಷ್ಟ ಗೊತ್ತಿದೆ, ಬಡವರ ಕಷ್ಟ ಗೊತ್ತಿದೆ. ಅದಕ್ಕೋಸ್ಕರ ಇಂಥ ಬೆಲೆ ಏರಿಕೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂತಂದ್ರು, ಮಾಡಕ್ಕಾಗ್ಲಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಕಡಿಮೆ ಮಾಡ್ತೀನಿ ಅಂತಂದ್ರು, ಅಚ್ಚೇ ದಿನ ಹೆಂಗ ಅಂತಂದ್ರು. ಬಂತ ನಿಮ್ಗೆ ಒಳ್ಳೆ ದಿನ ಬಂತ? ಬರ್ಲಿಲ್ಲ. ಬೆಲೆ ಏರಿಕೆಯಲ್ಲಿ ಜೀವನ ಮಾಡಕ್ಕಾಗಲ್ಲ, ರೈತರು ಜೀವನ ಮಾಡಕ್ಕಾಗಲ್ಲ, ಬಡವರು ಮಹಿಳೆಯರು ಜೀವನ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ತಿಂಗಳಿಗೆ 5,000 to 6,000 ರೂಪಾಯಿ ಅವ್ರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ
ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದು. ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರ ಕೈಲಿ ಸಾಧ್ಯನೇ ಇಲ್ಲ. ಒಂದು ವೇಳೆ ಮಾಡಿದ್ರೆ ಟ್ರೆಜರಿ ಖಾಲಿಯಾಗ್ಬಿಡ್ತದೆ, ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತೆಲ್ಲ ಹೇಳಿದ್ರು. ನಾನು ಹೇಳ್ತೀನಿ, ಮಿಸ್ಟರ್ ನರೇಂದ್ರ ಮೋದಿಜಿ, ನಾವು 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ 22, 23, 24ರಲ್ಲಿ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 24, 25 ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಈಗೇನು ಹೇಳ್ತಾರೆ ಬಿಜೆಪಿ ಅವರು ಅಂತಂದ್ರೆ, ಜಾರಿ ಮಾಡಿದ ಮೇಲೆ ಜಾರಿ ಮಾಡಿಬಿಟ್ಟಿದ್ದಾರೆ, ಇದು ಎಲೆಕ್ಷನ್ ವರೆಗೆ ಮಾತ್ರ ನೋಡಿ, ಹಂಗೆ ದಾರಿ ತಪ್ಪಿಸ್ತಾರೆ ನಿಮ್ಮನ್ನ. ಎಲೆಕ್ಷನ್ ವರೆಗೆ ಮಾತ್ರ. ನಾನು ಹೇಳ್ತೀನಿ, ನಮಗೆ 5 ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. 5 ವರ್ಷನೂ ಕೂಡ ಎಲ್ಲ ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ. ಮತ್ತೆ ನಮ್ಗೆ ಅವಕಾಶ ಕೊಟ್ಟರೆ ಈ ಗ್ಯಾರಂಟಿಗಳ ಜೊತೆಗೆ ಇನ್ನೂ ಜಾಸ್ತಿ ಕಾರ್ಯಕ್ರಮಗಳನ್ನು ಕೊಡ್ತೇವೆ. ಕೊಡ್ತೀರಿಯಲ್ವಾ? ನರೇಂದ್ರ ಮೋದಿ ಅವರಿಗೆ ಸೋತ್ಬಿಡ್ತೀವಿ ಅಂತ ಹೆದರಿಕೆ ಶುರುವಾಗ್ಬಿಟ್ಟಿದೆ. ಈಗ ನರೇಂದ್ರ ಮೋದಿ ಅವರಿಗೆ ಸೋತ್ಬಿಡ್ತೀವಿ ಅಂತ ಹೆದರಿಕೆ ಶುರುವಾಗ್ಬಿಟ್ಟಿದೆ. ಮೊದಲನೇ ಹಂತ ಚುನಾವಣೆ ಆಯ್ತು, ಅದರಲ್ಲಿ ಅವರಿಗೆ ಹೆಚ್ಚು ಸ್ಥಾನಗಳು ಬರಲ್ಲ ಅಂತ ಗೊತ್ತಾಯ್ತು. 2ನೇ ಹಂತದ ಚುನಾವಣೆ ಆಯ್ತು, ಅದರಲ್ಲೂ ಹೆಚ್ಚು ಸ್ಥಾನಗಳು ಬರಲ್ಲ ಅಂತ ಗೊತ್ತಾಯ್ತು. ಅವರೇ ಸರ್ವೆ ಮಾಡಿಸಿದ್ದಾರೆ. ಅವರು 400 ಗೆಲ್ತೀವಿ ಅಂತ ಹೇಳೋದು ಬರೀ ಬೊಗಳೆ. ಅದು 400 ಗೆಲ್ಲಕ್ಕಾಗಲ್ಲ. ಅವರ ಸರ್ವೆ ಪ್ರಕಾರ 200ರಿಂದ 220 ಸ್ಥಾನಗಳನ್ನು ಗೆದ್ರೆ ಹೆಚ್ಚು. 200ರಿಂದ 220 ಸ್ಥಾನಗಳನ್ನು ಗೆದ್ರೆ ಹೆಚ್ಚು. ಇಲ್ಲಿ ನಾವು ಲೋಕಸಭಾ ಸ್ಥಾನ ರಾಯಚೂರನ್ನು ಕೂಡ ಗೆಲ್ತೀವಿ. ಮತ್ತೆ ಉಪಚುನಾವಣೆ ಸುರಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಕೂಡ ಗೆಲ್ತೇವೆ. ನೀವೇ ಎಲ್ಲ ಗೆಲ್ಸೋರು, ನೀವೆಲ್ಲ ಓಟ್ ಹಾಕ್ತೀರಿ ಅಲ್ವೋ ನಮಗೆ? ನೀವು ಆಶೀರ್ವಾದ ಮಾಡ್ತೀರಿ ಅಲ್ವೋ ನಮಗೆ? ಶಕ್ತಿ ಕೊಡ್ತೀರಿ ಅಲ್ವೋ ನಮಗೆ? ರಾಜ ವೆಂಕಟಪ್ಪ ನಾಯಕ ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ, ನೀವೆಲ್ಲರೂ ಕೂಡ ಅವರ ಮಗನನ್ನ, ನಮ್ಮ ಪಕ್ಷದ ಅಭ್ಯರ್ಥಿಯನ್ನ 100ಕ್ಕೆ 100 ಗೆಲ್ಲಿಸಿದಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಬರ್ತಕ್ಕಂಥ ಕೆಲಸ ಆಗ್ತದೆ. ನೀವೆಲ್ಲ ರಾಜ ವೆಂಕಟಪ್ಪ ನಾಯಕ ಅವರ ಅಭಿಮಾನಿಗಳಲ್ಲ, ಕಾಂಗ್ರೆಸ್ಸಿನ ಕಟ್ಟಾಳುಗಳಲ್ಲ, ನನ್ನ ಅಭಿಮಾನಿಗಳು ಅಲ್ಲ ಅಲ್ವಾ? ನನಗೆ ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ನೀವು ನಮಗೆ ಬೆನ್ ತಟ್ಟಬೇಕ ಬೇಡ? ಬೆನ್ ತಟ್ತೀರೋ ಇಲ್ಲ? ದಯಮಾಡಿ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡಬೇಕು ಅಂತಿದ್ದೆ. ಖರ್ಗೆ ಅವರು, DK ಶಿವಕುಮಾರ್ ಅವರು ಬಹಳ ಮಾತಾಡ್ಬಿಟ್ಟಿದ್ದಾರೆ. ನಾನು ಮತ್ತೆ ಅದನ್ನ ಪುನರುಚ್ಚಾರ ಮಾಡಕ್ ಹೋಗಲ್ಲ ಅಲ್ವಾ? ನರೇಂದ್ರ ಮೋದಿ ಅವರು 2014ರಲ್ಲಿ ಜ್ಞಾಪಕ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಚುನಾವಣೆಗೋಸ್ಕರ ಹೇಳ್ತಾ ಇಲ್ಲ, ಜ್ಞಾಪಕ ಮಾಡ್ಕೊಳ್ಳಿ ಏನು ಹೇಳಿದ್ರು ಅಂತ. 2010 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ. ಏನಾದರೂ ಹೇಳಿದಂತ ಒಂದು ಮಾತನ್ನ ನೆರವೇರಿಸಿದಾರ? ಮತ್ತೆ ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ? ದಯಮಾಡಿ ಹಾಕ್ಬೇಡಿ ಅಪ್ಪ, ದಯಮಾಡಿ ಹಾಕ್ಬೇಡಿ. ಹಾಕ್ತೀರಾ?
ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರಲ್ಲ ಹೋದ್ ಸರಿ ಯಾವತ್ತಾರು ಕರ್ನಾಟಕದ ಬಗ್ಗೆ ಮಾತಾಡಿದಾರ? ರಾಯಚೂರು ಪಾರ್ಲಿಮೆಂಟ್ ಬಗ್ಗೆ ಮಾತಾಡಿದಾರ? ಮಾಡ್ತೀರಾ ಅವ್ರಿಗೆ? ದಯಮಾಡಿ ಅವ್ರನ್ನು ಸೋಲಿಸಿ ಈ ಸಾರಿ ನಮ್ಮ ಪಕ್ಷದ ಅಭ್ಯರ್ಥಿ ಲೋಕಸಭಾ ಅಭ್ಯರ್ಥಿಯನ್ನ IAS ಅವರು IAS ರಿಟೈರ್ಡ್ ಆಗಿರ್ತಕ್ಕಂಥವ್ರು, ಅವರಿಗೆ ಕರ್ನಾಟಕದಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರು, 35 ವರ್ಷಗಳ ಕಾಲ ಕರ್ನಾಟಕದ ಸೇವೆ ಮಾಡಿರ್ತಕ್ಕಂಥವ್ರು, ಅಂಥವ್ರನ್ನ ಅಭ್ಯರ್ಥಿ ಮಾಡಿದ್ದೀವಿ. ದಯಮಾಡಿ ಅವ್ರನ್ನ ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀರಿ ಅಲ್ವಾ? ನನಗನ್ಸುತ್ತೆ ಇಷ್ಟು ಭಾಷಣ ಸಾಕು ಅಂತ ಅನ್ಸುತ್ತೆ. ನಾವು ಹೋಗ್ಬೇಕು, ನಾನು ಅಲ್ಲಿಂದ ಜೇವರ್ಗಿಗೆ ಹೋಗ್ಬೇಕು. ಅದಕ್ಕೆ ದಯಮಾಡಿ ನೀವೆಲ್ಲರೂ ಕೂಡ 7ನೇ ತಾರೀಕು ನಮ್ಮ ವಿಧಾನಸಭಾ ಅಭ್ಯರ್ಥಿ ಜನಸಂಖ್ಯೆ ಎಷ್ಟು? ಚಿಹ್ನೆ ಯಾವುದು ನಮ್ದು? ಹಸ್ತ. ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಹಸ್ತ, ಅಸೆಂಬ್ಲಿ ಚುನಾವಣೆಯಲ್ಲೂ ಹಸ್ತದ ಗುರುತಿಗೆ ನೀವೆಲ್ಲ ವೋಟ್ ಹಾಕಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಮನದೊಮ್ಮೆ ಈ ನಾಡಿನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ತಮಗೆ ಅನೇಕ ಬಗೆಯ